ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರುಗ ಲಿಖಿತ್. ಇಷ್ಟು ವರ್ಷ ಕಾಯ್ದಿದ್ದಕ್ಕೆ ಫೈನಲಿ RCB 18 ವರ್ಷಗಳ ನಂತರ ಕಪ್ ಗೆದ್ದಿದೆ. ಪ್ರತಿಯೊಬ್ಬ RCB ಫ್ಯಾನ್ ಕನಸು ನನ್ಸಾಗಿದೆ. ನಿನ್ನೆ ಜೂನ್ 3 ನಾವು ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಬರ್ದಿಡಬೇಕು. ಯಾಕೆಂದ್ರೆ RCB ಫೈನಲಿ ಕಪ್ ಗೆದ್ದಿದೆ ಫ್ರೆಂಡ್ಸ್. ಫೈನಲಿ RCB ಕಪ್ ಗೆದ್ದಿದೆ. ಈ ಸಲ ಕಪ್ ನಮ್ದೇ ಇರೋದಾಗ ಈ ಸಲ ನಮ್ ಕಪ್ ನಮ್ದು ಅಂತಾನೆ ಅಫಿಷಿಯಲ್ ಆಗಿ RCB ಅವ್ರು ಮಾಡ್ಕೊಂಡಿದ್ದಾರೆ. ಇಡೀ ಅಹಮದಾಬಾದ್ ಗ್ರೌಂಡ್ ಅಲ್ಲಿ ನಿನ್ನೆ ಫುಲ್ ಒಂಥರ ರಕ್ತ ದೋಕಳಿತರ ಎಲ್ಲ ಇಡೀ RCB ಫ್ಯಾನ್ಸ್ ಅಲ್ಲಿ 100ಕ್ಕೆ 80. ಫೈನಲಿ ಫ್ರೆಂಡ್ಸ್, ವಿರಾಟ್ ಕೊಹ್ಲಿಗೂ IPL ಟ್ರೋಫಿ ಮುಟ್ಟುವಂತ ಟೈಮ್ ಬಂದಿದೆ. ಯಾಕೆ ಅಂದ್ರೆ 18 ವರ್ಷ ವಿರಾಟ್ ಕೊಹ್ಲಿ ಅವರು ಕಾಯ್ದಿದ್ರು. 2008 ವಿರಾಟ್ ಕೊಹ್ಲಿ ಅವರು RCB ಪರವಾಗಿ ಆಡ್ತಾ ಇದ್ರು. ಅವತ್ತಿಂದ ಅವ್ರಿಗೊಂದು ಆ ಚಿಕ್ಕ ಕನಸು, ಆ ಪುಟ್ಟ ಕನಸು ಇವತ್ತು ಅವ್ರಿಗೆ ನನ್ಸಾಗಿದೆ. ಎಷ್ಟೋ ವರ್ಷ ಬಂದು ಫೈನಲ್ ಬಂದು ಟ್ರೈ ಮಾಡಿ, ಎಷ್ಟೋ ವರ್ಷ ಕೊನೆ ಲಾಸ್ಟ್ ಅಲ್ಲಿ ಬಂದು ಫೈನಲ್ ಸೋಲೋದು, ಪ್ಲೇ ಆಫ್ ಅಲ್ಲಿ ಬರೋದು, ಆ ಥರ ಎಲ್ಲ ತುಂಬಾ ಆಗಿತ್ತು. ಎಂತೆಂಥ ಟೀಮು, ಎಂತೆಂಥ ABD, ಗೇಯ್ಲು ಅವ್ರ ಸಪೋರ್ಟ್ ಮುಖಾಂತರ ಬಂದು ಫೈನಲ್ ತಲುಪ್ತಿದ್ರು. ಬಟ್ ಕಪ್ಪನ್ನು ಗೆಲ್ಲಕ್ ಆಗ್ತಾ ಇರ್ಲಿಲ್ಲ. ಬಟ್ ಇವತ್ತು ಒಂದು ಒಳ್ಳೆ ಟೀಮ್ ನ ಕರ್ಕೊಬಂದು ಇವತ್ತು ವಿರಾಟ್ ಕೊಹ್ಲಿ ಅವರು, ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿಲಿ ಇವತ್ತು ವಿರಾಟ್ ಕೊಹ್ಲಿ ಅವರು ಕಪ್ ಗೆದ್ದಿದ್ದಾರೆ. ಒಂದು ಯಾವ ತರ ಅಂದ್ರೆ ಅವರೇ ಹೇಳಿದ್ರು, ಒಂದು ಮ್ಯಾಚ್ ಕಾಮೆಂಟ್ರಿ ಅವ್ರು ಹೇಳ್ತಿದ್ರು, ಇವತ್ತು ನಾನು ಸ್ಲೀಪ್ ಲೈಕ್ ಬೇಬಿ, ಒಂದು ನಾನು ಮಗು ತರ ಮಲ್ಕೋತೀನಿ ಅನ್ನೋ ತರ ಅವ್ರು ಹೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಮ್ಯಾಚ್ ನೋಡುವಾಗ ಕೊನೆಯೊಂದು 4-5 ಬಾಲ್ ಇರುವಾಗ ಒಂದು ನಮ್ಗೊಂದು ಗೂಸ್ ಬಂಪ್ಸ್ ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಅವರು ಅಳ್ತಾ ಇದ್ರು. ಆ ಅಳದ್ನ ನಮ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವ್ರ ಕಣ್ಣಲ್ಲಿ ಅಷ್ಟು ಆನಂದ ಬಾಷ್ಪ ಇತ್ತು. ಯಾವ ತರ ಫೀಲಿಂಗ್, 18 ವರ್ಷ ಅವರು ಯಾವ ತರ ಕಾಯ್ದಿದ್ರು ಅಂತ ಪ್ರತಿಯೊಬ್ಬ RCB ಫ್ಯಾನ್ ನಿನ್ನೆ ಇವಾಗ ಯಾರ್ಯಾರು ವಿರಾಟ್ ಕೊಹ್ಲಿಗೆ ಫ್ಯಾನ್ ಆಗಿರಲ್ಲ ಅವರು ಇವತ್ತು RCB ಮತ್ತೆ ವಿರಾಟ್ ಕೊಹ್ಲಿಗೆ ಫ್ಯಾನ್ ಆಗಿರ್ತಾರೆ. ಅದನ್ನ ನಾವು ಕಂಪ್ಲೀಟ್ ನೋಡ್ಬೋದು. ಮತ್ತೆ ಬ್ಯಾಂಗ್ಳೂರಲ್ಲಿ ಯಾವ ತರ ಸೆಲೆಬ್ರೇಷನ್ ನಡೀತಾ ಇತ್ತು ಅಂದ್ರೆ ನಿನ್ನೆ ರಾತ್ರಿ ಎಂತೆಂಥ ಸೆಲೆಬ್ರೇಷನ್ ಅಂದ್ರೆ ಯಪ್ಪ, ಅದೊಂದು ನೋಡಕ್ಕೆ ಇನ್ನೊಂದು ಆ ಮೂಮೆಂಟ್ ಸಿಗಲ್ಲ. ಮತ್ತೆ ಇವತ್ತು ಮತ್ತೆ ಮ್ಯಾಚ್ ಪ್ರಕಾರ ಹೇಳ್ಬೇಕಂದ್ರೆ ಕುರ್ನಾಲ್ ಪಾಂಡ್ಯ ಇರ್ಬೋದು. ಕುರ್ನಾಲ್ ಪಾಂಡ್ಯನೇ ಒಂದು ಟ್ರಂಪ್ ಕಾರ್ಡ್ ಮತ್ತೆ ಮೇನ್ ಇಂಪ್ಯಾಕ್ಟ್ ಮಾಡಿದ್ದು ಅವರೇನೆ. ಅದಾದ್ಮೇಲೆ ಬೇರೆ ಏಜಲ್ವುಡ್ ಎಲ್ಲ ಬೌಲರ್ಸ್ಗಳು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಹಾಗೂ ಒಂದು ಡೀಸೆಂಟ್ ಟೋಟಲ್ ಆಗಿ 191 ಟಾರ್ಗೆಟ್ ಕೊಟ್ಟು ಇವತ್ತು ಅಹಮದಾಬಾದ್ ಅಲ್ಲಿ ಜೂನ್ 3ನೇ ತಾರೀಕು RCB ಇವತ್ತು ಕಪ್ ಗೆದ್ದಿದ್ದಾರೆ. ಫೈನಲಿ RCB ಕಪ್ ಗೆದ್ದಿದ್ದಾರೆ. ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಸೆಲೆಬ್ರೇಷನ್ ಇರುತ್ತೆ. ಯಾವ ತರ ಸೆಲೆಬ್ರೇಷನ್ ಇರ್ಬೋದು ಅಂತ ನೀವು ಥಿಂಕ್ ಮಾಡಿ. ನೆನ್ನೆನೆ ಇಡೀ ನೈಟ್ ಇಡೀ ಬ್ಯಾಂಗ್ಳೂರೇ ಎದ್ದಿತ್ತು. ನೆನ್ನೆ ಆಲ್ಮೋಸ್ಟ್ ಯಾರು ನೆನ್ನೆ ಮಲಗಿರಲ್ಲ. ಯಾಕೆ ಅಂತಂದ್ರೆ ಆ ಒಂದು ಕನಸು ನನ್ಸಾಗಿದೆ. ಯಾರು ಮಲಗಿರಲ್ಲ. ಸ್ಟಿಲ್ ಇವತ್ತು ಅದೊಂದು ಪರೇಡ್ ಇದೆ. ಅದು ಬ್ಯಾಂಗ್ಳೂರಿಂದ ಇವತ್ತು ವಿಧಾನಸೌಧದಿಂದ ಇವತ್ತು ಪರೇಡ್ ಸ್ಟಾರ್ಟ್ ಆಗುತ್ತೆ. ಅದೊಂದು 3 ಗಂಟೆಗೆ ಅಂತ 3-3:30 ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಇವತ್ತು ಯಾವ ತರ ಸೆಲೆಬ್ರೇಷನ್ ಇರುತ್ತೆ ಅಂದ್ರೆ ಇನ್ನೂ ನೋಡಕ್ಕಾಗಲ್ಲ. ಅಂತ ಸೆಲೆಬ್ರೇಷನ್ ಸಿಗಲ್ಲ. ಯಾರು ಮಿಸ್ ಮಾಡ್ಕೋಬೇಡಿ. ಯಾರು ನಿಯರ್ ಬೈ ಇದ್ರೆ ಇವತ್ತು ಹೋಗಿ ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.